ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 3 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 163 ಅಡಿ 6 ಇಂಚು ಇರುವಂಥದ್ದು. ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ 186 ಅಡಿ. ಅದರಲ್ಲಿ ಇನ್ನು ನಮಗೆ ಹೆಚ್ಚು ಕಮ್ಮಿ 23 ಅಡಿ ತುಂಬಿದರೆ ಭದ್ರಾ ಡ್ಯಾಮು ಕಂಪ್ಲೀಟಾಗಿ ತುಂಬಿದ ಹಾಗೆ ಆಗತ್ತೆ. ಸೊ ಇನ್ನು ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ, ಇವತ್ತು 36,103 ಕ್ಯೂಸೆಕ್ ನೀರು ಇವತ್ತು ಒಳಹರಿವು ಆಗಿರುವಂಥದ್ದು. ಒಂದು ಖುಷಿಯ ಸುದ್ದಿ ಅಂತಲೇ ಅನ್ಬೋದು. 2 ದಿನಗಳಿಂದ ಒಳಹರಿವು ಚೆನ್ನಾಗಿ ಆಗ್ತಾ ಇದೆ. ಅದೇ ರೀತಿ ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 189 ಕ್ಯೂಸೆಕ್ ಹೊರಹರಿವು ಆಗಿರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಕಳಿಸ್ಲಾಗ್ತಾ ಇಲ್ಲ, ಲೆಫ್ಟ್ ಬ್ಯಾಂಕ್ ಚಾನಲ್ಗೂ ಕೂಡ ಯಾವುದೇ ರೀತಿ ನೀರು ಕಳಿಸ್ಲಾಗ್ತಾ ಇಲ್ಲ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ಕನ್ನು ಬಿಡಲಾಗ್ತಾ ಇದೆ. ಇನ್ನು ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 89 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 180 ಅಡಿ 9 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ನೋಡೋದಾದರೆ 8,579 ಕ್ಯೂಸೆಕ್ ಒಳಹರಿವು ಆಗಿತ್ತು. ಅದೇ ರೀತಿ ಲಾಸ್ಟ್ ಇಯರ್ನ ಔಟ್ಫ್ಲೋ ವಿಚಾರಕ್ಕೆ ಬರೋದಾದರೆ 3,961 ಕ್ಯೂಸೆಕ್ ನೀರು ಹೊರಹರಿವು ಆಗಿತ್ತು. ಇದು ಭದ್ರಾ ಡ್ಯಾಮ್ನ ಮಾಹಿತಿ. ಸ್ನೇಹಿತರೆ, ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಯಾವುದೇ ರೀತಿಯ ಮಳೆ ಆಗಲಿಲ್ಲ ಇಲ್ಲಿ ನಮ್ಮ ಭದ್ರಾ ನದಿಯ ತಟದಲ್ಲಿ. ಅಂದರೆ ಲಕ್ಕೋಳ್ಳಿ, BRP ಈ ರೀಜನ್ ಇದೆಯಲ್ಲ, ಒಂದು ಸ್ವಲ್ಪ ಹೊತ್ತು ಮಳೆ ಬಂತು ಅನ್ನೋದು ಬಿಟ್ಟರೆ ನಿನ್ನೆಯಿಂದ ಯಾವುದೇ ರೀತಿ ಮಳೆ ಆಗ್ತಾ ಇಲ್ಲ. ಆದರೆ ಆಗಬೇಕಾಗಿರೋ ಜಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಅಂದರೆ ಕುದುರೆಮುಖ, ಕಳಸ ಈ ಭಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಇನ್ಫ್ಲೋ ಕೂಡ ಚೆನ್ನಾಗಿ ಬಂದಿದೆ, ಅಥವಾ ನಿನ್ನೆ ಬಂದಿರುವಂಥ ಮಳೆ ಎಫೆಕ್ಟಿಗೆ ಚೆನ್ನಾಗಿ ಇನ್ಫ್ಲೋ ಬಂದಿರೋವಂಥ ಚಾನ್ಸಸ್ ಇದೆ. ಮಳೆ ಕೂಡ ಚೆನ್ನಾಗಿ ಆಗ್ತಾ ಇದೆ. ಸೊ ನಾಳೆ ಏನಾಗುತ್ತೆ, ಇನ್ಫ್ಲೋ ಪ್ರಮಾಣದಲ್ಲಿ ಕಮ್ಮಿ ಆಗುವಂಥ ಚಾನ್ಸಸ್ ಇದೆ. ಈ 36,000 ಕ್ಯೂಸೆಕ್ ಏನು ಬರ್ತಾ ಇದೆ, ಅದು ಒಂದು 3-4 ದಿನ ಬಂದಿದ್ರೆ ಕಂಟಿನ್ಯೂಸ್ ಆಗಿ ಬೇಗ ಡ್ಯಾಮ್ ತುಂಬೋದು. ಬಟ್ ಇನ್ಫ್ಲೋ ನಾಳೆ ಕಮ್ಮಿ ಆಗುವಂತಹ ಸಾಧ್ಯತೆಗಳಿದೆ. ಸೊ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.